ನಮಸ್ತೆ, ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಎಲ್ಲಿಗೆ ಬಂದಿದ್ದೇನೆ ಗೊತ್ತುಂಟಾ? ನೋಡಿ ಉಂಟು, ಸುತ್ತ ಕಾಡು 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 ಕಾಣ್ತಾ ಉಂಟಾ? ಇಲ್ಲಿ ಹುಲಿ ಸಹ ಉಂಟಂತೆ ಮಾರ್ರೆ, ಗೊತ್ತಿಲ್ಲ. ನಾನು ಈ ಕಾಡಿಗೆ ಬಂದಿದ್ದೇನೆ. ನೋಡಿ, ಮಳೆ ಸಹ ಬರ್ತಾ ಉಂಟು. ಇಲ್ಲಿ ಎಂತ ಉಂಟು ಗೊತ್ತುಂಟು ನಿಮಗೆ? ತೋರಿಸ್ತೇನೆ, ಒಂದು ನಿಮಿಷ ನೋಡಿ. ಅಂತೆ ಅಣಬೆ ನೋಡಿ ನೋಡಿ, ಫುಲ್ ಅಣಬೆ ಆಗಿದೆ ಆಯಿತಾ. ನೋಡಿ ಅಂತೆ, ಇಲ್ಲಿ ಎಲ್ಲ ಕಡೆ ಸಹ ಅಣಬೆ ಆಗಿದೆ ಆಯಿತಾ. ನೋಡಿ ಅಂತೆ, ಎಷ್ಟು ಅಣಬೆ ಆಗಿದೆ ಅಂತಿಲ್ಲ ಆಯಿತಾ. ಇಲ್ಲೆಲ್ಲ ಹಾಗೆ ಹಾಳಾಗಿದೆ ಮಾರೆ, ಎಷ್ಟು ಅಣಬೆ ನೋಡಿ. ಗಡ್ಡ ಎಲ್ಲ ಅಣಬೆ ಆಯ್ತಾ. ನೋಡಿ, ಎಲ್ಲ ಅಣಬೆ ನೋಡಿ, ಎಲ್ಲ ಇಲ್ಲೇ ಇದೆ. ಅದೆಲ್ಲ ನಾನು ತೋರಿಸಿದೆ, ನನಗೆ ಗೊತ್ತಿದೆ ಈಗ. ನಾನು ಮನೆಗೆ ಬಂದೆ ಆಯಿತಾ. ಅಲ್ಲಿ ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಅಷ್ಟು ಸಹ ಇತ್ತು ಅಣಬೆ. ಆದರೆ ತುಂಬ ಕಾಡಲ್ವಾ, ಅಲ್ಲಿ ಎಂತಾದರೂ ಯಾರು ಹೇಳಿದರು. ನಾನು ಮೊನ್ನೆ ಹೋಗಿದ್ದೆ ಅಲ್ಲಿಗೆ, ಅಂದರೆ ನಾನು ಫಸ್ಟ್ ಟೈಮ್ ಹೋಗೋದು, ಈ ಕಡೆ ನಮಗೆ ಹೊಸತಲ್ವಾ. ಹಾಗೆ ಮೊನ್ನೆ ಸ್ವಲ್ಪ ನನಗೆ ಅಣಬೆ ಸಿಕ್ಕಿತ್ತು, ಅದು ನಾನು ವೀಡಿಯೋ ಮಾಡಲಿಲ್ಲ. ಅಂದರೆ ಅದು ತುಂಬ ಕತ್ತಲೆಲ್ಲ. ಮೊನ್ನೆ ಯಾರೋ ಹೇಳಿದರು ಅಲ್ಲಿ ಎಲ್ಲ ಹುಳಿ ಎಲ್ಲ ಇರ್ತದಂತ. ಇರ್ಬೋದು, ಅಷ್ಟು ದೊಡ್ಡ ಕಾಡದು. ಅಂದರೆ ನಾನು ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಅಂತ ಆ ಕಡೆ ಹೋಗ್ತೇನಲ್ಲ, ಹಾಗೆ ಸ್ವಲ್ಪ ಎದುರುಗಡೆ ಹೋದದ್ದು. ಹಾಗೆ ಮಗಳು ಸಹ ಇದ್ಲಲ್ಲ, ನನಗೆ ಅಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಸಹ ಹೆದರಿಕೆ ಆಗ್ತಾ ಇತ್ತು. ಅಂದರೆ ಮೊನ್ನೆ ಕೋತಿ ಒಂದಿತ್ತು ಮರದಲ್ಲಿ ಆಯಿತಾ, ಮೊನ್ನೆ ಸಹ. ಹಾಗೆ ನಾನಲ್ಲಿ ಮತ್ತೆ ಬೇಗ ಬೇಗ ಅಣಬೆ ಕೊಂಡು ಓಡಿ ಬಂದದ್ದು. ಹಾಗೆ ಅಲ್ಲಿ ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಇತ್ತು. ನಾನೀಗ ತುಂಬಾ ತಗೊಂಡು ಬಂದಿದ್ದೇನೆ. ನನಗೇನು ಅಷ್ಟು ಬೇಡ, ಏನು ಮಾಡೋದಂತ ಗೊತ್ತಿಲ್ಲ. ಯಾರಿಗಾದ್ರಿಗೆ ಅದನ್ನು ಕೊಡಬೇಕಂದ್ರೆ ಅಣಬೆ ಅಂದರೆ ಎಲ್ರಿಗೂ ಸಿಗೋದೆಲ್ಲ ಕಮ್ಮಿ ಅಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲಿ ತುಂಬ ಕೆಲಸ ಇರ್ತದಲ್ಲ, ಅದರ ಸ್ಕಿನ್ ಎಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು, ಬಿಸಿನೀರಲ್ಲಿ ಹಾಕಬೇಕು. ಹಾಗೆ ಮೊನ್ನೆ ಸ್ವಲ್ಪ ನನ್ನ ಮಗಳು ತಿಂದಿದ್ದಾಳೆ, ಮತ್ತೆ ಹೇಳ್ತಾ ಇದ್ಲು, ಅಬ್ಬಾ ಇನ್ನೂ ನನಗೆ ಅಣಬೆ ಬೇಡವೇ ಬೇಡ ಅಂತ. ಹಾಗೆ ಮಕ್ಕಳೆಲ್ಲ, ನಮಗೆ ತುಂಬ ಇಷ್ಟ, ಮಕ್ಕಳು ಇಷ್ಟಪಡಲ್ಲ. ಹಾಗೆ ನನಗೆ ಒಬ್ಬಳಿಗೆ ಅಲ್ವಾ, ಹಾಗೆ ನಾನು ಸ್ವಲ್ಪ ಇಟ್ಕೊಂಡು ಮತ್ತೆ ಯಾರಿಗಾದರೂ ಕೊಡ್ತೇನೆ. ಅಂದರೆ ಹತ್ತಿರದಲ್ಲಿ ಯಾರಾದರೂ ಬಂದು ತಗೊಂಡು ಹೋಗೋರಿದ್ದರೆ ಅವರಿಗೆ ಕೊಡುವುದಂತ ಇದ್ದೇನೆ. ನೋಡಬೇಕು, ಹಾಗೆ ತೋರಿಸ್ತೇನೆ ನಿಮಗೀಗ ಅದು ಎಷ್ಟು ಅಣಬೆ ಉಂಟಂತೆಲ್ಲ. ಅಂತೆ ನನಗೆ ಇಷ್ಟು ಈಗ ಮಶ್ರೂಮ್ ತಗೊಂಡು ಬಂದೆ ನಾನು, ಅಣಬೆಯನ್ನು. ಈಗ ಇದನ್ನು ಎಂತ ಮಾಡಿದೆ ಅಂತ ಗೊತ್ತಿಲ್ಲ, ಹಾಕ್ಕೊಂಡು ಕೂತ್ಕೊಂಡಿದ್ದೇನೆ ಆಯಿತಾ. ನೋಡಿ, ನಾನೆಲ್ಲ ಕೊಟ್ಟೆ, ನಾನು ಇಷ್ಟೇ ತಗೊಂಡದ್ದು. ನೋಡ್ಬೋದು ನೀವಿಲ್ಲಿ, ಇಷ್ಟು ನಾನು ತಗೊಂಡೆ. ಇದನ್ನಿನ್ನು ಕ್ಲೀನ್ ಮಾಡೋದೊಂದು ದೊಡ್ಡ ಕೆಲಸ ಉಂಟು. ಅದು ಕ್ಲೀನ್ ಹೇಗೆ ಮಾಡೋದಂತ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಹೀಗೆ ಅಣಬೆ ಉಂಟಲ್ಲ, ಇದು ನೋಡಿ, ಇಲ್ಲಿ ಹೀಗೆ ಕಟ್ ಮಾಡಿ ತೆಗಿಬೇಕು. ಹೀಗೆ
ನಾನು ಮಾಡುವ ರೀತಿ ನಾನು ತೋರಿಸೋದು ನೋಡಿ. ಇಲ್ಲೆಲ್ಲ ಹೀಗೆ ಸ್ವಲ್ಪ ಅದರಲ್ಲಿ ಏನಿಲ್ಲ ಕ್ಲೀನ್ ಮಾಡೋದು. ಮತ್ತು ಇಲ್ಲಿದ್ದು ಸ್ಕಿನ್ ಇರ್ತದಲ್ಲ, ಇದೀಗೆ ಕೈಯಲ್ಲಿ ಬಂದರೆ ಕೈಯಲ್ಲಿ ಹೇಗೆ ತೆಗಿತೇವೆ ನಾವು ನೋಡಿ ಹೀಗೆ. ಇಲ್ಲಾಂದರೆ ನಾನೀಗ ಚಾಕ್ ಇಟ್ಕೊಂಡಿದ್ದೇನೆ, ಇದರ ಹೆಲ್ಪ್ ತೆಗೆದು ಹೀಗೆ ಕ್ಲೀನ್ ಮಾಡಬೇಕು. ಅಂದರೆ ಇದು ಸ್ಕಿನ್ ಹೋಗಬೇಕಾಯ್ತಾ ಮೇಲ್ಗಡೆದು, ಇದೆಲ್ಲವನ್ನು ನಾವು ನಿಧಾನವಾಗಿ ತೆಗಿಬೇಕು. ಇದು ಹುಡಿ ಆಗ್ತದೆ. ನೋಡಿ ಹೀಗೆ. ನೋಡಿ ಹೀಗೆ ಮಾಡಿ ಹಾಕಬೇಕು. ಮತ್ತು ಇದನ್ನು ಸಹ ಹೀಗೆ ಬೇಕಿದ್ರೆ ಹೀಗೆ ಕಟ್ ಮಾಡಿ ಸಹ ನೋಡ್ಬೋದು ನೋಡಿ, ಫ್ರೆಶ್ ಇರ್ತದಲ್ಲ. ನಂತರ ಅದನ್ನು ಹೀಗೆ ಕಟ್ ಮಾಡಬೇಕು. ನಾನಿದು ದೊಡ್ಡದಲ್ಲಿ ತೋರಿಸ್ತೇನೆ ನಿಮಗೆ. ಹೀಗೆ ಕಟ್ ಮಾಡಬೇಕು. ನಂತರ ಹೀಗೆ ಕಟ್ ಮಾಡಿ ಎಲ್ಲ ಆಯಿತು ನೋಡಿ. ಎಷ್ಟು ಸಿಕ್ಕಿದೆ ನನಗೆ, ಸಾಕು ನನಗೆ. ಹಬ್ಬ, ಇಷ್ಟನ್ನು ಕ್ಲೀನ್ ಮಾಡಬೇಕಾದ್ರೆ ಬೆನ್ನು ನೋವು ಬಂತು. ಇದನ್ನಿನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಲು ಹಾಕಬೇಕು, ಒಂದು ಅರ್ಧ ಗಂಟೆ ಆದರೂ. ಒಂದು ಅರಶಿನ ಹಾಕಿ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಇಟ್ಟು ನಂತರ ಪಲ್ಯ ಮಾಡುವಂಥದ್ದು. ಇದು ಎಲ್ಲ ಪಲ್ಯ ಮಾಡಿದ ನಂತರ ಅದು ಸ್ವಲ್ಪವೇ ಆಗೋದಲ್ವ, ನನಗೆ ಸಾಕು ಇಷ್ಟು, ನನಗೊಬ್ಳಿಗೆ ಅಲ್ವಾ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು.